ಸಂಸತ್ತಿನ ಮಳೆಗಾಲದ ಅಧಿವೇಶನದ 7ನೇ ದಿನ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ ಮತ್ತು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಗ್ಗೆ ಚರ್ಚೆ ಆರಂಭಿಸಲಾಯಿತು. ಮೊದಲು ಭಾಷಣ ಆರಂಭಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಹಲ್ಗಾಮ್ನಲ್ಲಿ ಮುಗ್ಧರನ್ನ ಕೊಂದ ಉಗ್ರರನ್ನ ಹೊಡೆದುಹಾಕಿದ್ದೇವೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ತಮ್ಮ ಭಾಷಣದಲ್ಲಿ ಆಪರೇಷನ್ ಮಹದೇವ್ ಬಗ್ಗೆ ಮಾಹಿತಿ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪಹಲ್ಗಾಮ್ ದಾಳಿ ನಡೆಸಿದ 3 ಭಯೋತ್ಪಾದಕರನ್ನ ನಮ್ಮ ಭದ್ರತಾ ಪಡೆಗಳು ಹೊಡೆದುಹಾಕಿವೆ. ಈ 3 ಭಯೋತ್ಪಾದಕರು ಆ ಕೃತ್ಯವನ್ನ ಎಸಗಿದ್ದಾರೆ. ಸೋಮವಾರ ನಡೆದ ಈ ಕಾರ್ಯಾಚರಣೆಯಲ್ಲಿ 3 ಭಯೋತ್ಪಾದಕರನ್ನ ನಮ್ಮ ಸೇನೆ, ಸಿಆರ್ಪಿಎಫ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಹೊಡೆದುಹಾಕಿದ್ದಾರೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಮೇ 22ರಂದು ಆಪರೇಷನ್ ಮಹದೇವನ್ನ ಪ್ರಾರಂಭಿಸಲಾಯಿತು ಅಂತ ಹೇಳಿದ ಅಮಿತ್ ಶಾ, ಏಪ್ರಿಲ್ 23ರಂದು ನಡೆದ ಮಹತ್ವದ ಸಭೆಯಲ್ಲಿ ಭಯೋತ್ಪಾದಕರನ್ನ ಯಾವುದೇ ಬೆಲೆ ತೆತ್ತಾದರೂ ದೇಶವನ್ನ ತೊರೆಯೋಕೆ ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಲಾಯಿತು. ಈ ಭಯೋತ್ಪಾದಕರನ್ನ ಪತ್ತೆ ಹಚ್ಚೋಕೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಬೆಟ್ಟದಲ್ಲಿ ತಿರುಗಾಡುತ್ತಲೇ ಇದ್ರು. ನಂತರ ಅವರ ಬಗ್ಗೆ ಮಾಹಿತಿಯನ್ನ ಸಂವೇದಕಗಳ ಮೂಲಕ ಸ್ವೀಕರಿಸಲಾಯಿತು ಮತ್ತು ಜುಲೈ 28ರಂದು ಅವರ ನಿರ್ಮೂಲನೆ ಮಾಡಲಾಯಿತು ಅಂತ ಹೇಳಿದ್ದಾರೆ. ಭಯೋತ್ಪಾದಕರಿಗೆ ಆಶ್ರಯವನ್ನ ನೀಡ್ತಾ ಇದ್ದವರನ್ನ ಎನ್ಐಎ ಈಗಾಗಲೇ ಬಂಧಿಸಿದೆ ಅಂತ ಹೇಳಿದೆ. ಕೇಂದ್ರ ಗೃಹ ಸಚಿವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಭಯೋತ್ಪಾದಕರನ್ನ ಗುರುತಿಸಿದ್ದಾರೆ. ಇದರ ಹೊರತಾಗಿಯೂ ನಾವು ಅನೇಕ ತಾಂತ್ರಿಕ ಸಹಾಯವನ್ನ ಪಡೆದು ಈ ಭಯೋತ್ಪಾದಕರನ್ನ ಗುರುತಿಸಿದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆ ವಿಪಕ್ಷಗಳನ್ನ ಟೀಕಿಸಿದ ಅಮಿತ್ ಶಾ, ಭಯೋತ್ಪಾದಕರ ಸಾವಿನ ಸುದ್ದಿ ತಿಳಿದ ನಂತರ ಆಡಳಿತ ಮತ್ತು ವಿರೋಧ ಪಕ್ಷಗಳಲ್ಲಿ ಸಂತಸದ ಅಲೆ ಉಂಟಾಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದ್ರೆ ಅವರ ಮುಖಗಳಿಗೆ ಶಾಯಿ ಹಚ್ಚಲಾಗುತ್ತೆ ಅಂತ ನಾನು ಭಾವಿಸಿರಲಿಲ್ಲ. ಅಖಿಲೇಶ್ ಯಾದವ್ ಜಿ ಭಯೋತ್ಪಾದಕರ ಧರ್ಮವನ್ನ ನೋಡಿ ದುಃಖಿಸಬೇಡಿ ಅಂತೇಳಿ ಕಾಲೆಳೆದ್ರು. ಪಹಲ್ಗಾಮ್ ದಾಳಿಯ ಜವಾಬ್ದಾರಿಯನ್ನ ಲಷ್ಕರ್ ಮತ್ತು ಟಿಆರ್ಎಫ್ ವಹಿಸಿಕೊಂಡಿದೆ ಅಂತ ಹೇಳಿದ ಅಮಿತ್ ಶಾ, ನಂತರ ನಾವು ಈ ದಾಳಿಯ ತನಿಖೆಯನ್ನ ಎನ್ಐಎಗೆ ಹಸ್ತಾಂತರ ಮಾಡಿದ್ದೇವೆ. ಎನ್ಐಎ 1055 ಜನರನ್ನ 3000 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಅವರ ವಿಡಿಯೋಗಳನ್ನ ತಯಾರಿಸಿತು. ನಂತರ ಅವರ ರೇಖಾಚಿತ್ರವನ್ನ ತಯಾರಿಸಲಾಯಿತು. ನಂತರ ಒಬ್ಬ ಬಶೀರ್ನನ್ನ ಗುರುತಿಸಲಾಯಿತು. ಆ ಭಯೋತ್ಪಾದಕ ಏಪ್ರಿಲ್ 21ರಂದು 3 ಭಯೋತ್ಪಾದಕರು ಬಂದಿದ್ದಾರೆ ಅಂತ ಹೇಳಿದ್ದಾನೆ. ಅವರ ಬಳಿ AK-47 ಕಾರ್ಬೈನ್ ಇತ್ತು ಅಂತ ಅಮಿತ್ ಶಾ ಮಾಹಿತಿಯನ್ನ ಲೋಕಸಭೆಗೆ ಕೊಟ್ಟಿದ್ದಾರೆ. ಕೇಂದ್ರದ ಮಾಜಿ ಗೃಹ ಸಚಿವ ಕಾಂಗ್ರೆಸ್ನ ನಾಯಕ ಚಿದಂಬರಂ ಮೇಲೆಯೂ ವಾಗ್ದಾಳಿ ನಡೆಸಿದ ಗೃಹ ಸಚಿವ ಅಮಿತ್ ಶಾ, ಚಿದಂಬರಂ ಅವರು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಭಯೋತ್ಪಾದಕರು ಪಾಕಿಸ್ತಾನಿಗಳೇ ಎಂಬ ಪ್ರಶ್ನೆಯನ್ನ ಅವರು ಎತ್ತುತ್ತಿದ್ದಾರೆ. ಪಾಕಿಸ್ತಾನವನ್ನ ಉಳಿಸೋಕೆ ಅವರು ಪಿತೂರಿಯನ್ನ ನಡೆಸಿದ್ದಾರೆ. ದೇಶದ 130 ಕೋಟಿ ಜನರು ಇದನ್ನ ನೋಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಏಪ್ರಿಲ್ 22ರ ದಾಳಿಯ ನಂತರ ನಾನು ಶ್ರೀನಗರ ತಲುಪಿದೆ. ಭಯೋತ್ಪಾದಕರು ಯಾವುದೇ ಕಾರಣಕ್ಕೂ ಭಾರತದ ಗಡಿಯಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳೋಕೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಂತ ಗೃಹ ಸಚಿವ ಅಮಿತ್ ಶಾ, ನಂತರ ಸಿಸಿಎಸ್ ಸಭೆ ನಡೆಸಲಾಯಿತು ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಬಿಹಾರ ಭೇಟಿಯ ಬಗ್ಗೆ ಪ್ರತಿಪಕ್ಷಗಳು ಪ್ರಶ್ನೆಯನ್ನ ಎತ್ತುತ್ತವೆ ಎಂದ ಅಮಿತ್ ಶಾ ಅವರು, ಆದ್ರೆ ಆ ದಾಳಿಯ ದಿನ ಪ್ರಧಾನಿ ನರೇಂದ್ರ ಮೋದಿ ದೇಶದಿಂದ ಹೋಗಿದ್ರು ಅಂತ ನಿಮಗೆ ತಿಳಿದಿದೆಯೇ? ನಂತರ ಅವರು ಪ್ರವಾಸವನ್ನ ಮುಂದೂಡಿ ಮನೆಗೆ ಮರಳಿದ್ರು ಅಂತ ನೆನಪಿಸಿದ್ರು. ಆಪರೇಷನ್ ಸಿಂಧೂರ್ಗಿಂತ ಹೆಚ್ಚು ಸಂಯಮದ ದಾಳಿಯನ್ನ ಜಗತ್ತು ನೋಡಿಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ಇವತ್ತು ಮಕ್ಕಳು ಮತ್ತು ಮಹಿಳೆಯರನ್ನ ಸಹ ದಾಳಿಯಲ್ಲಿ ಗುರಿಯಾಗಿಸಲಾಗ್ತಾ ಇದೆ. ಆದರೆ ಆಪರೇಷನ್ ಸಿಂಧೂರದಲ್ಲಿ ಒಬ್ಬ ನಾಗರಿಕನು ಕೂಡ ಸಾವನ್ನಪ್ಪಿಲ್ಲ. ಭಯೋತ್ಪಾದಕರು ಮಾತ್ರ ಕೊಲ್ಲಲ್ಪಟ್ರು ಅಂತ ಹೇಳಿದ್ರು. ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನ ಸೇನಾ ಅಧಿಕಾರಿಗಳು ಭಾಗವಹಿಸಿದ್ರು. ಅವರ ಮುಖವಾಡ ಇಡೀ ಪ್ರಪಂಚದ ಮುಂದೆ ಬಹಿರಂಗಗೊಂಡಿತ್ತು. ಮೇ 8ರಂದು ಪಾಕಿಸ್ತಾನ ನಮ್ಮ ಸೇನೆಯ ಮೇಲೆ ದಾಳಿ ಮಾಡಿತು. ಆದರೆ ಅವರ ಎಲ್ಲ ದಾಳಿಗಳನ್ನ ವಿಫಲಗೊಳಿಸ್ತಾ ಇತ್ತು. ನಂತರ ಮೇ 9ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಸಭೆಯನ್ನು ನಡೆಸಿ ಸೇನೆಯನ್ನ ಕ್ರಮ ಕೈಗೊಳ್ಳುವಂತೆ ಕೇಳಲಾಯಿತು. ನಂತರ ಸೇನೆಯು ಅವರ 11 ವಿಮಾನಗಳನ್ನ ನಾಶಪಡಿಸಿತು. ಅವರ 6 ರಡಾರ್ ವ್ಯವಸ್ಥೆಗಳನ್ನ ಕೆಡವಲಾಯಿತು. ಕಾಂಗ್ರೆಸ್ ಆಳ್ವಿಕೆಯಲ್ಲಿ ತಪ್ಪಿಸಿಕೊಂಡ ಭಯೋತ್ಪಾದಕರನ್ನು ಸಹ ನಮ್ಮ ಸೇನೆ ಕೊಂದಿದೆ. ಸೇನೆಯು ಅಂತಹ 100 ಭಯೋತ್ಪಾದಕರನ್ನ ಕೊಂದಿದೆ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ವಿಚಾರದ ಚರ್ಚೆಯ ವೇಳೆ ವಿಪಕ್ಷಗಳ ವಿರುದ್ಧ ಟೀಕೆ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇನ್ನೂ 20 ವರ್ಷಗಳ ಕಾಲ ನೀವು ಅಲ್ಲೇ ಇರ್ತೀರಿ ಅಂತ ಛೇಡಿಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಕದನ ವಿರಾಮದಲ್ಲಿ ಅಮೆರಿಕದ ಪಾತ್ರ ಇಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನೀಡಿದ ಭರವಸೆಯ ಬಗ್ಗೆ ವಿಪಕ್ಷಗಳು ಪ್ರಶ್ನೆಯನ್ನ ಎದ್ದಾಗ ಅಮಿತ್ ಶಾ ಈ ರೀತಿಯಾಗಿ ಕಿಡಿಕಾರಿದ್ರು. ವಿರೋಧ ಪಕ್ಷ ಭಾರತದ ವಿದೇಶಾಂಗ ಸಚಿವರ ಮೇಲೆ ನಂಬಿಕೆಯನ್ನು ಹೊಂದಿಲ್ಲ, ಆದರೆ ಬೇರೆ ಯಾವುದೋ ದೇಶದ ಮೇಲೆ ನಂಬಿಕೆಯನ್ನು ಹೊಂದಿದ್ದಾರೆ. ಈ ಬಗ್ಗೆ ನನಗೆ ಆಕ್ಷೇಪ ಇದೆ ಅಂತ ಅಮಿತ್ ಶಾ ಹೇಳಿದ್ರು. ಅವರ ಪಕ್ಷದಲ್ಲಿ ವಿದೇಶಿಗರ ಪ್ರಾಮುಖ್ಯತೆಯನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ.
ಆದರೆ ಇದರರ್ಥ ಅವರ ಪಕ್ಷದ ಎಲ್ಲಾ ವಿಷಯಗಳನ್ನ ಸದನದಲ್ಲಿ ಹೇರಬೇಕು ಎಂದಲ್ಲ. ಇದೇ ಕಾರಣಕ್ಕಾಗಿ ಅವರು ಇಲ್ಲಿ ಕುಳಿತಿದ್ದಾರೆ, ಮುಂದಿನ 20 ವರ್ಷಗಳ ಕಾಲ ಅಲ್ಲೇ ಕುಳಿತಿರ್ತಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ ಕುರಿತ ಚರ್ಚೆಯ ಸಂದರ್ಭದಲ್ಲಿ ಪಹಲ್ಗಾಮ್ ದಾಳಿಗೆ ಭಾರತದ ನಿಲುವು ಮತ್ತು ಪ್ರತಿಕ್ರಿಯೆ ಬಗ್ಗೆ ಜೈಶಂಕರ್ ಮಾತನಾಡಿದ್ರು. ಆದರೆ ಪ್ರತಿಪಕ್ಷಗಳು ತಮ್ಮ ಭಾಷಣದ ಸಮಯದಲ್ಲಿ ಹಲವಾರು ಬಾರಿ ಅಡ್ಡಿಪಡಿಸಿದಾಗ ಅಮಿತ್ ಶಾ ಮಧ್ಯಪ್ರವೇಶ ಮಾಡಿದ್ರು. ನಿಮ್ಮ ಸ್ವಂತ ವಿದೇಶಾಂಗ ಸಚಿವರನ್ನ ನೀವು ನಂಬೋದಿಲ್ವೇ ಅಂತ ಅಮಿತ್ ಶಾ ವಿರೋಧ ಪಕ್ಷದ ನಾಯಕರ ಗದ್ದಲದ ನಡುವೆ ಹೇಳಿದ್ರು.